ಮತ್ತೆ ಇಶ್ಯೂ ಆಗಿದೆ. ನಿನ್ನೆ ಎಲ್ಲ ಎಕ್ಸಾಮ್ ಆಗಿದೆ, ಎಕ್ಸಾಮ್ ಅಲ್ಲೂ ಇಶ್ಯೂ ಆಗಿದೆ. ಅವ್ರು ಹೇಳ್ತಿದ್ದಾರೆ ಕೊಡ್ಲೇಬೇಡಿ ಅವರಿಗೆ, ನಮಗೆ ಪ್ರತಿ ಸಲನೂ ಇದೇ ಸಮಸ್ಯೆ ಆಗುತ್ತೆ ಅಂತ ಅಭ್ಯರ್ಥಿಗಳು ಹೇಳ್ತಿದ್ದಾರೆ. ಅದನ್ನ ವಿಲ್ ಜಸ್ಟ್ ಲುಕ್ ಅಟ್ ಇಟ್. ವಿಲ್ ಲುಕ್ ಅಟ್ ಇಟ್. ಯಾರಿಗೆ ಅನ್ಯಾಯ ಆಗಿತ್ತು ಅಂದ್ರೆ ಅನ್ಯಾಯನ ಸರಿಪಡಿಸಬೇಕು. ವಿ ವಿಲ್ ಲುಕ್ ಅಟ್ ಇಟ್. ಆಲ್ ದಿಸ್ ಥಿಂಗ್ ಓನ್ಲಿ. ಕಾಂಗ್ರೆಸ್ ಮೇಲೆ ಬಂದ್ರೆ ಆಕ್ಷನ್ ತಗೊಳ್ಳಲ್ಲ, ಬಿಜೆಪಿ ಬೇಗ ಆಕ್ಷನ್. ಇವತ್ತು ರಾಜ್ಯಪಾಲರ ಬಳಿ ಹೋಗಿ ದೂರನ್ನು ಕೊಟ್ಟಿದ್ದಾರೆ ಸರ್. ಕೊಡ್ತಾ ಇರಲಿ, ದಿನ ಕೊಡ್ತಾ ಇರಲಿ, ದಿನ ನೆನ್ಸ್ಕೊತಾ ಇರಲಿ. ನಾನು ನೆನ್ಸ್ಕೊತಾ ಇದ್ದಾರೆ ಅವರು. ಪಾಪ ಬಹಳ ಸಂತೋಷ. ನಾನು ಪಾಪ ನಾ ಎಲ್ಲೋ ಇದ್ದೆ, ಯಾವುದೋ ಮನೇಲಿ ಇದ್ದೆ, ಓಡ್ ಬಂದೆ ನಾನು. ಏನಪ್ಪ ಇದು ಅಂತ ಅಂದ್ಬಿಟ್ಟು ಅವತ್ತು ಡ್ಯೂಟಿ ಅಲ್ಲೇ ಇತ್ತು. ಸೊ ನನ್ನ ನೆನ್ಸ್ಕೊತಾ ಇರಲಿ, ಇನ್ನ ನೆನ್ಸ್ಕೊಳಕ್ ಹೇಳಿ. ಸರ್, ಈಗ ಪ್ರಿಯಾಂಕ್ ಖರ್ಗೆ ಅವರ ತಪ್ಪು ಇಲ್ಲ ಅಂದಾಗ ಅದನ್ನ ಸಿಬಿಐ ವಹಿಸೋದ್ರಲ್ಲಿ ಏನು ತಪ್ಪು? ಹೇಳಿ. ಪ್ರಿಯಾಂಕ್ ಖರ್ಗೆ ಅವರು ಶಾಮೀಲಾಗಿಲ್ಲ. ಇಟ್ ಇಸ್ ನಾಟ್ ಎ ಕೇಸ್ ಫಾರ್ ಸಿಬಿಐ. ಅವರ್ ಗವರ್ಮೆಂಟ್ ಇಸ್ ಕೇಪಬಲ್. ನಮ್ಮ ಸರ್ಕಾರದಲ್ಲಿರೋಂಥ ಅಧಿಕಾರಿಗಳು ಇದನ್ನು ನಡೆಸುವಂತ ಎಲ್ಲ ಇದೆ. ಸಿಬಿಐನವರು ಏನು ಮಾಡೋಕ್ಕಾಗಲ್ಲ. ಸಿಬಿಐನವರ ಆಕ್ಟಿವಿಟೀಸು ನಮ್ಗೆ ಗೊತ್ತಿದೆ. ಸಿಬಿಐನವರ ಪುಸ್ತಕನೇ ನಾನು ಜೈಲಲ್ಲಿ ಕೂತ್ಕೊಂಡು ಬರೀ ಆ ಪುಸ್ತಕನ ತಿರುವಾಕ್ಬಿಟ್ಟಿದ್ದೀನಿ ನಾನು. ನನ್ನ ಕಳಿಸ್ಕೊಟ್ಟಿದ್ರಲ್ಲ ಗಿಫ್ಟು ಎಲ್ಲ ತಿರುವಾಕಿದ್ದೀನಿ. ನಡೀರಿ ಅದನ್ನ. ಓಕೆ, ಎನಿವೆ ಎಲ್ಲರಿಗೂ ಕೂಡ ಹೊಸ ವರ್ಷ ಒಳ್ಳೇದಾಗಲಿ. ಹೊಸ ವರ್ಷ 2025 ಒಂದು ಉತ್ತಮವಾದಂಥ ವರ್ಷ ಆಗಲಿ ರಾಜ್ಯದ ಜನತೆಗೆ. ನಾನು ನಾಳೆ ಎಲ್ಲರೂ ಕೂಡ ನನಗೆ ವಿಶ್ ಮಾಡಕ್ಕೆ ಬರೋರು, ಅಭಿನಂದನೆ ಸಲ್ಲಿಸೋರಿಗೆಲ್ಲ ನಾನು ಕೇಳ್ಕೊಳ್ತಾ ಇದ್ದೀನಿ, ಯಾರು ಬರಕ್ಕೆ ಹೋಗ್ಬೇಡಿ. 3ನೇ ತಾರೀಕು ರಾತ್ರಿ ನಾನು ಬರ್ತೀನಿ. ಅಲ್ಲಿವರೆಗೂ ನಾನು ಯಾರ ಕೈಗೂ ಸಿಗೋದಿಲ್ಲ. ಎಲ್ಲ ನನ್ನ ಅಭಿಮಾನಿಗಳಿಗೆ, ಮಿತ್ರಗಳಿಗೆ, ಅಧಿಕಾರಿಗಳಿಗೆ, ಸ್ನೇಹಿತರಿಗೆ ಎಲ್ಲರೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಈ ವರ್ಷ ನನ್ನ ಫ್ರೀ ಬಿಟ್ಬಿಡಿ. ನಮಸ್ಕಾರ.